ಈಗಾಗಲೇ ಹಲವು ದೇಶಗಳಲ್ಲಿ ಆತಂಕವನ್ನು ಸೃಷ್ಟಿಸಿರುವಂತಹ ಎಬೋಲಾ ವೈರಸ್ ರಾಜ್ಯದಲ್ಲೂ ಕೂಡ ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ರಾಜ್ಯದಲ್ಲೂ ಕೂಡ ಡೇಂಜರ್ ಎಬೋಲಾ ವೈರಸ್ನ ಆತಂಕ ಟೆನ್ಷನ್ ಜಾಸ್ತಿ ಆಗ್ತಿದೆ. ಎಬೋಲಾ ಪಾಸಿಟಿವ್ ರೋಗಿಗಳಿಗೆ 2 ಆಸ್ಪತ್ರೆಯನ್ನ ಮೀಸಲಿಡಲಾಗಿದೆ. ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಸೋಂಕಿತರಿಗೆ ಚಿಕಿತ್ಸೆಗಂತಲೇ ವ್ಯವಸ್ಥೆಗೆ ಮಾಡಲಾಗಿದೆ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಇವತ್ತು ಮಾರ್ಗಸೂಚಿ ಕೂಡ ಪ್ರಕಟ. ಎಬೋಲಾ ಮುಂಜಾಗ್ರತಾ ಕ್ರಮ ಮತ್ತು ಚಿಕಿತ್ಸೆಯ ಬಗ್ಗೆ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕ ಡೇಂಜರ್ ವೈರಸ್ನ ಟೆನ್ಷನ್ ಜಾಸ್ತಿ ಆಗ್ತಾ ಇರುವಂಥದ್ದು. ಹಲವು ರಾಷ್ಟ್ರಗಳಲ್ಲಿ ಈಗಾಗಲೇ ನಡುಗುವ ರೀತಿಯಲ್ಲಿ ಮಾಡಿರುವಂತಹ ವೈರಸ್ ಇದು. ಈಗ ದೇಶದಲ್ಲೂ ಕೂಡ ಆರೋಗ್ಯ ಇಲಾಖೆ ಎಚ್ಚರಿಕೆಯ ಮೆಸೇಜನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಎಬೋಲಾ ವೈರಸ್ ಡೇಂಜರಸ್ ವೈರಸ್ ಇದು. ಈ ಡೆಡ್ಲಿ ವೈರಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿ ಪ್ರಿಕಾಷನ್ ಮೆಜರ್ಮೆಂಟನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗಾಗಲೇ ಆರೋಗ್ಯ ಸಚಿವಾಲಯ, ಕೇಂದ್ರ ಆರೋಗ್ಯ ಸಚಿವಾಲಯ ಈಗಾಗಲೇ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತೇಳಿ ರಾಜ್ಯಗಳಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಏರ್ಪೋರ್ಟ್ಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಈಗ ಆರೋಗ್ಯ ಸಚಿವರು ಅಂದರೆ ರಾಜ್ಯ ಆರೋಗ್ಯ ಇಲಾಖೆಗಳು ಕೂಡ ಕಟ್ಟೆಚ್ಚರ ವಹಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕ ರಾಜ್ಯನೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಏರ್ಪೋರ್ಟ್ನಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಸ್ಕ್ರೀನಿಂಗ್ ಮಾಡೋದಕ್ಕೆ ಈಗ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಬಾಧಿತ ದೇಶಗಳೇನಿದ್ದಾವೆ, ಸೌತ್ ಸುಡಾನ್ ಇರ್ಬೋದು, ಉಗಾಂಡ ಇರ್ಬೋದು, ಇಲ್ಲಿಂದ ಬೆಂಗಳೂರಿನಿಂದ ಆ ದೇಶಗಳಿಗೆ ನೇರವಾಗಿ ಫ್ಲೈಟ್ ಇಲ್ಲದೇ ಇದ್ರೂ ಕೂಡ ಬೇರೆ ಫ್ಲೈಟ್ ಮುಖಾಂತರ ಬೇರೆ ರಾಜ್ಯಗಳಿಗೆ ಬಂದು ಇಳಿದು ಬೆಂಗಳೂರಿಗೆ ಬರ್ತಕ್ಕಂಥ ಪ್ರಯಾಣಿಕರು ಇರ್ತಾರೆ. ಅಂಥವ್ರಿಗೆ ಸ್ಕ್ರೀನಿಂಗನ್ನು ಮಾಡಲಿಕ್ಕೆ ಈಗ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಆರೋಗ್ಯ ಸಚಿವಾಲಯ ಇವತ್ತೊಂದು ಮಾರ್ಗಸೂಚಿಯನ್ನು ಪ್ರಕಟ ಮಾಡುತ್ತೆ. ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಏರ್ಪೋರ್ಟ್ಗಳಲ್ಲಿ ಸ್ಕ್ರೀನಿಂಗ್ ಒಂದು ಕಡೆ ಆದರೆ, ಸ್ಕ್ರೀನಿಂಗ್ ಆಗಿ ಯಾರಿಗಾದ್ರೂ ಸಸ್ಪೆಕ್ಟೆಡ್ ಅಂತ ಇದ್ದರೆ ಅವ್ರಿಗೆ ಎಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋದಕ್ಕೂ ಕೂಡ ಆಸ್ಪತ್ರೆಗಳನ್ನು ನಿಯೋಜನೆಯನ್ನು ಮಾಡ್ತಾರೆ. ಈಗ ಪ್ರಮುಖವಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯನ್ನು ಕೂಡ ಸಿದ್ಧಪಡಿಸಿರುವಂಥದ್ದು. ಈ 2 ಆಸ್ಪತ್ರೆಗಳಲ್ಲಿ ಯಾರಾದರೂ ಬಾಧಿತ ವ್ಯಕ್ತಿಗಳಿದ್ದರೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಈಗ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಾವ ರೀತಿ ವೈದ್ಯಕೀಯ ಸಿಬ್ಬಂದಿ ಟ್ರೀಟ್ಮೆಂಟನ್ನು ಕೊಡಬೇಕು ಮತ್ತು ಯಾವ ರೀತಿ ಟೆಸ್ಟ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗೆ ತರಬೇತಿ ಕೊಡಲಿಕ್ಕೆ ಕೂಡ ಮುಂದಾಗ್ತಾ ಇರುವಂಥದ್ದು. ಈ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಸಂಜೆ ಒಳಗಡೆ ಯಾವ ರೀತಿ ಎಬೋಲಾ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಬೇಕಾಗುತ್ತೆ, ರಾಜ್ಯದಲ್ಲಿ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ರಾಜ್ಯ ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಮಾರ್ಗಸೂಚಿಯನ್ನು ಕೂಡ ಸಿದ್ಧಪಡಿಸ್ತಾ ಇರೋದ್ರ ಬಗ್ಗೆ ಪಬ್ಲಿಕ್ ಟಿವಿಗೆ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು. ಹಾಗಾಗಿ ಮತ್ತೊಂದು ವೈರಸ್ನ ಆತಂಕ ಈಗ ಜನರಲ್ಲಿ ಕಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇದು ಗಾಳಿಯಲ್ಲಿ ಹರಡುವಂತಹ ವೈರಸ್ ಅಲ್ಲ, ದೈಹಿಕ ದ್ರವಗಳಿಂದ ಹರಡುವಂತಹ ವೈರಸ್ ಆಗಿರೋದ್ರಿಂದ ಯಾರಿಗೆ ಸೋಂಕಿತ ವ್ಯಕ್ತಿಗಳಿರ್ತಾರೆ ಅಂಥವರು ಬಂದಿರುವಂಥ ವ್ಯಕ್ತಿಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನುವಂಥದ್ದು. ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳು ಏನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಂಜೆ ಒಳಗಡೆ ಗೈಡ್ಲೈನ್ಸ್ ಬಿಡುಗಡೆ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.